ಪಾಟೀಲ್ರೇ, ಟೈಮ್ ಅಂಡ್ ಅಗೇನ್ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ನಾನು ಅಭ್ಯರ್ಥಿ ಆಗೋದಿಲ್ಲ, ನಿಲ್ಲಲ್ಲ. ಹೈಕಮಾಂಡ್ನವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಕೊಡಪ್ಪ ಇಲ್ಲಿ ನೋಡಿ, ಸುಮ್ಮನೆ ಅನ್ನೆಸರಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಡಿ. ನಾನು ಲೋಕಸಭೆಯ ಅಭ್ಯರ್ಥಿ ಆಗಲ್ಲ, ಎಲೆಕ್ಷನ್ ಪಾರ್ಲಿಮೆಂಟ್ಗೆ ಹೈಕಮಾಂಡ್ನವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅವ್ರ ಪರವಾಗಿ ನಿಷ್ಠೆ ಪ್ರಾಮಾಣಿಕೆಯಿಂದ ಕೆಲಸ ಮಾಡ್ತಾರೆ. ಅಲ್ಲಿ 40 ವರ್ಷ ಆಯಿತು ರಾಜಕೀಯಕ್ಕೆ ಬಂದು, ಇಷ್ಟು ನೂರಾರು ಹೋರಾಟಗಳಲ್ಲಿ ಭಾಗವಹಿಸಿದ್ದೀನಿ. ಸರ್ವೆ ಮಾಡಿಬಿಟ್ಟು ನನ್ನ ಹೆಸರು ಜನಗಳ ಬಾಯಲ್ಲಿದೆ ಅಂತ ಹೇಳ್ಬೇಕಾ? ಆ ಪರಿಸ್ಥಿತಿ ಬಂದಿದೆ ನನ್ನ ಲೀಡರ್ಶಿಪ್ಪು. I have established and recognized throughout the state in my 40 years of struggle on social justice, development and democracy. ನೋಡಿ, ಸಾಮಾಜಿಕ ನ್ಯಾಯ, ಹಕ್ಕುಗಳು, ಹೋರಾಟಗಳು, ಸಂವಿಧಾನದ ಆಶಯಗಳ ಪರವಾಗಿ ನೂರಾರು ಚಳುವಳಿಗೆ ಹೋಗಿ ಹೋರಾಟ ಮಾಡಿರೋನು. ಸರ್ವೆ ಮಾಡಿಬಿಟ್ಟು ಮನೆ ಬಂದು ಹೆಸರಿದೆ ಅಂತ ಹೇಳಿಸ್ಕೋ ಪರಿಸ್ಥಿತಿ ನನಗೆ. ನಾನೇನು ಹೇಳ್ತೀನಿ ಅಂದರೆ, ಬೇಸಿಕಲಿ ಇಟ್ ಇಸ್ ಎ ಸ್ಟ್ರಾಂಗ್ ಕಾಂಗ್ರೆಸ್ ಬೋಲ್ಡ್, ಪ್ರಬಲವಾದಂಥ ಕಾಂಗ್ರೆಸ್ನ ಭದ್ರಕೋಟೆ ಅದು. ಅಲ್ಲಿ ಎದುರಾಳಿಗಳು ಯಾರೇ ನಿಂತರೂ ಕಾಂಗ್ರೆಸ್ಸು ಗೆಲ್ಲುತ್ತೆ. ನಾನು ಸ್ಪಷ್ಟವಾಗಿ ಅಭ್ಯರ್ಥಿ ಅಲ್ವೇ ಅಲ್ಲ, ಲೋಕಸಭೆಗೆ ನಿಲ್ಲೋದೇ ಇಲ್ಲ. ಅವನ ಹೆಸರನ್ನು ಪ್ಯಾನೆಲ್ ಕೊಟ್ಟಿದ್ದಾರೆ. ಇನ್ಯಾರು ಕೊಡಬೇಕು ಅಂತ ಕೊಡ್ತಿರೋ ಹೈಕಮಾಂಡು ತೀರ್ಮಾನ ನನ್ನನ್ನು ಬಿಟ್ಟು. ನಾನು ಅಭ್ಯರ್ಥಿ ಅಲ್ವೇ ಇಲ್ಲ, ಆಗೋದೇ ಇಲ್ಲ. ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ. ಇಲ್ಲ, ಜನನೇ ಹೇಳಿದ್ದಾರೆ. ಮಾದೇವಪ್ಪನವರು ಅಥವಾ ಅವ್ರ ಮಗ ಕೊಡಿ ಅಂತ ಅಲ್ಲಿರೋ MLAಗಳು ಎಲ್ಲ ಸಾರಾಸಟ್ಟಾಗಿ ಹೇಳಿದ್ದಾರೆ. ನಾನು ಅಭ್ಯರ್ಥಿ ಅಲ್ವೇ ಇಲ್ಲ, ಅಭ್ಯರ್ಥಿ ಆಗೋದೇ ಇಲ್ಲ, ಎಲೆಕ್ಷನ್ ನಿಲ್ಲೋದೇ ಇಲ್ಲ ಪಾರ್ಲಿಮೆಂಟ್ಗೆ. ಅದಾದಮೇಲೆ ಪಕ್ಷಕ್ಕೆ ಬಿಟ್ಟಿದ್ದು. ಅದು ಪಕ್ಷದ ಹೈಕಮಾಂಡು ಬೇರೆ ಯಾರು ಕೊಟ್ಟರು ಅದ್ರ ಪರವಾಗಿ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ನಾನು ಬೇಡಿಕೆ ಇಟ್ಟಿದ್ದಲ್ಲ, ಅಲ್ಲಿ MLAಗಳು ಇರಲಿರೋದು. ಯಾರು? ನಾನು ಇದುವರೆಗೂ ನನ್ನನ್ನು ಹೈಕಮಾಂಡವರು ಕೇಳಿ ಮಾತಾಡಿಲ್ಲ. ನಿಮ್ಮ ಮಗನಿಗೆ ಟಿಕೆಟ್ ಬೇಕಂತ. ನನ್ನ ಮಗ ಅಂದರೆ ಮಗ ಅಂತಲ್ಲ, ಈಸ್ ಎ ಕಾಂಗ್ರೆಸ್ ವರ್ಕರ್. ನಿರಂತರವಾಗಿ 3 ಸಾರಿಯಿಂದ ಅವನಿಗೆ ಅಸೆಂಬ್ಲಿ ಟಿಕೆಟ್ ಸಿಗ್ತಾನೆ, ಆದ್ರೂ ಬೇಜಾರು ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಒಂದು ವೇಳೆ ಹೈಕಮಾಂಡ್ ಮಾದೇವಪ್ಪನವ್ರನ್ನ ಗೆಲ್ಲಿಸಿ ಲೋಕಸಭೆಯಲ್ಲಿ ಅವ್ರನ್ನ ಧ್ವನಿಯನ್ನು ಎತ್ತರಿಸಬೇಕಂತ ತೀರ್ಮಾನ ಮಾಡಿದ್ರೆ, ತಾವು ಚಾಮರಾಜನಗರದಿಂದ ಹೈಕಮಾಂಡ್ ಮಾತನ್ನ ನಿರ್ಲಕ್ಷಿಸಿದ ಸ್ಪರ್ಧೆ ಮಾಡಿ. ನಾನು ಪಾಟೀಲ್ರೇ, ಪಾರ್ಲಿಮೆಂಟಿಗೆ ನಿಲ್ಲೋದೇ ಇಲ್ಲ ಅಂದರೆ ಪುನಃ ಯಾಕೆ ಹೇಳ್ತೀರಿ? ನಾನು ಚುನಾವಣೆಗೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಮುಖ್ಯಮಂತ್ರಿಗಳಿದ್ದಾಗ ಹೇಳಿದ್ನಲ್ವಾ? ಹಾಗಾದ್ರೆ ಏನರ್ಥ? ಇನ್ ಪ್ರೆಸೆನ್ಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಐ ಹ್ಯಾವ್ ಟೋಲ್ಡ್ ಐ ನಾಟ್ ಕಂಟೆಸ್ಟ್ ಪಾರ್ಲಿಮೆಂಟ್.